ವಿರಾಜಪೇಟೆ ಬೇಟೋಳಿ ಗ್ರಾಮದ ಬಾಳುಗೋಡು ನಿವಾಸಿ ನೀಲಮ್ಮ ಮತ್ತು ರಾಜಮ್ಮ ಅವರ ಮನೆಗೆ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಯಿತು. ಕಬಡಗೇರಿಯ ಬೊಮ್ಮಿ ಎಂಬ ಮಹಿಳೆಗೆ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಯಿತು. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಪತ್ನಿ ಹೇಮಾವತಿಯವರ ಮಹತ್ವಾಕಾಂಕ್ಷೆ ಯೋಜನೆಯಾಗಿತ್ತು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕರಾದ ಲೀಲಾವತಿ ಮಾಹಿತಿಯನ್ನ ನೀಡಿದರು. ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಇಂತಹ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಶ್ರೇಯ ಅವರ ಮಾಹಿತಿಯಂತೆ ಅಗತ್ಯ ವಸ್ತುಗಳನ್ನು ಶ್ರೀ ಕ್ಷೇತ್ರದಿಂದ ತರಿಸಿಕೊಡುವ ವ್ಯವಸ್ಥೆ ಮಾಡ್ತಾರೆ. ಅಲ್ಲದೆ ಶ್ರೀ ಕ್ಷೇತ್ರದಿಂದ ಮಹಿಳೆಯರಿಗೆ ಮಾಸಾಶನ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲು ಮಾಹಿತಿ ನೀಡಿದ ಹಿನ್ನೆಲೆ ಅಂತಹ ಮಹಿಳೆಯರಿಗೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಲಾಯಿತು. ಯೋಜನಾಧಿಕಾರಿ ಬಿ ದಿನೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಳೆಗೆ ಇಲ್ಲಿ ಅದು ಇಲ್ಲಿ ಮಳೆಗೆ ಕೊಡಗಿನ ಮಳೆಗೆ ಯಾರೆಲ್ಲ ಇದ್ದೀರಿ? ಈಗ ನಾನು ಒಬ್ಬಳೆ ಮದುವೆ ಆಗಿದೆಯಾ? ಇಲ್ಲ ಆಗಿಲ್ಲ. ಅಕ್ಕ ತಂಗಿಯರೆಲ್ಲ? ಅಕ್ಕ ತೀರೋಗಿ 2 ವರ್ಷ ಆಯ್ತು. ತಂಗಿಯ ನಾನು. ಅಣ್ಣ ತಮ್ಮಂದಿರು? ಅವರೆಲ್ಲ ಊರಲ್ಲಿ. ಇಲ್ಲಿ ಒಬ್ರೆ. ಎಷ್ಟು ವರ್ಷದಿಂದ ಇದ್ದೀರಿ? ಇಲ್ಲಿ? ನಾನು ಸುಮಾರು ವರ್ಷ ಆಯ್ತು ಇಲ್ಲಿರೋದು. ಮೊಮ್ಮಕ್ಕಳು ಇದ್ದಾರೆ. ಯಾರ್ದು? ಅಕ್ಕಂದು ಮಗನ ಮಕ್ಕಳು ಬರ್ತಾರೆ ಇಲ್ಲಿಗೆ? ಬರ್ತಾರೆ. ವಾರಕ್ಕೆ ಒಂದ್ಸರಿ ಬರ್ತಾರೆ. ವಾರಕ್ಕೊಂದು ಸಾರಿ ಬರ್ತಾರೆ. ದೇವಸ್ಥಾನಕ್ಕೆ ಬರ್ತಾರೆ ನಿಮಗೆ. ಉಳಿದಂತೆ ನೀವು ಅಡುಗೆ ಮಾಡ್ಕೋತೀರಿ? ಅಕ್ಕೆಲ್ಲ ಉಂಟು. ಬೇಕಾದ್ರೆ ರೇಷನ್ ಕಾರ್ಡ್ ರೇಷನಲ್ಲಿ ಬರ್ತದೆ. ಸರ್ಕಾರದಿಂದ ಎಷ್ಟು ಬರ್ತದೆ? ಸರ್ಕಾರದಿಂದ ದುಡ್ಡು ಬರ್ತದಲ್ಲ? ಸರ್ಕಾರದಿಂದ ದುಡ್ಡು ಎಷ್ಟು ನಮಗೆ ಗೊತ್ತಿಲ್ಲ. ವೃದ್ಧಾಪ್ಯ ವೇತನ 1200. 1200 ಅಲ್ವಾ? ಅಮ್ಮ ಗೊತ್ತಿಲ್ಲ. ಅದೆಲ್ಲ ಸೊಸೆನೆ ತಕೊಳ್ಳೋದು. ಧರ್ಮಸ್ಥಳದಿಂದ ಎಷ್ಟು ಕೊಡ್ತಾರೆ? ಅದು 750. ಅದು ಅವತ್ತು. ಈಗ ಎಷ್ಟು ಗೊತ್ತಿಲ್ಲ. ಕೊಡ್ತಾರ? ತಿಂಗಳು ಕೊಡ್ತಾರ? ಅದೇ ಅವಳೇ ಇಸ್ಕೊಳ್ಳೋದು. ಇದಕ್ಕಂತೂ ಹೇಳಲ್ವಾ ನಿಮಗೆ? ನಮಗೆ ಕೊಡೋದಿಲ್ಲ. ಆಸ್ಪತ್ರೆಗೆ ಹೋಗುವಾಗ ಎಲ್ಲ ಖರ್ಚೆಲ್ಲ ಬೇಕಲ್ಲ, ಅದೆಲ್ಲ ಆಯ್ತು. ನಿನ್ನೆನೆ ಹೋಗಿ ನಿನ್ನೆ ಗುರುವಾರ ಅಲ್ಲ ಕಟ್ಟಿಕೊಂಡು ಬಂದಿದ್ದು. ಪ್ರತಿ ವಾರ ಹೋಗ್ತೀರಾ ಕ್ಲೀನ್ ಮಾಡಕ್ಕೆ? ವಾರಕ್ಕೊಂದು ಸರ್ತಿ ಹೋಗ್ತೀರಾ? ನೀರಲ್ಲಿ ತೊಳೆದು ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಹೋಗುತ್ತದೆ. ನಿಮಗೆ ನೈಟಿ ಕೇಳಿದ್ದೀರಿ, ಸೀರೆ ಉಡಕ್ಕಾಗಲ್ಲ, ನೈಟಿ ಕೊಟ್ಟಿದ್ದಾರೆ, ಒಳ ಉಡುಪು ಕೊಟ್ಟಿದ್ದಾರೆ, ಲಂಗ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಲಂಗ ನೈಟಿ ಕೊಟ್ಟಿದ್ದಾರೆ. ನಿಮಗೆ ಸೀರೆ ಉಡಕ್ಕೆ ಕಷ್ಟ ಆಗ್ತದಲ್ಲ, ನೈಟಿ ಬೇಕಾಗಿದಲ್ಲ, ಇಂಥ ನೈಟಿ ಬೇಕಲ್ಲ, ಅದನ್ನೇ ಕೊಟ್ಟು ಕಳಿಸಿದ್ದಾರೆ. ದಿಂಬು ಕೊಟ್ಟಿದ್ದಾರೆ.